ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಿಮ್ಮೆಲ್ಲರಿಗೂ ಗೊತ್ತು ಈಗ ಭಾಳಷ್ಟು ಜನಕ್ಕೆ ಇಲ್ಲಿ ನಡೀತಿದೆ ಭಾರತೀಯ ಸಂಸ್ಕೃತಿ ಉತ್ಸವ ನಡೀತಿದೆ. ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಬನ್ನಿ ಇಲ್ಲಿ ಯಾವ ಥರ ವ್ಯೂ ಇದೆ ಅಂತ, ಯಾವ ಥರ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಬನ್ನಿ ಎಲ್ಲ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಚಿನ್ ತೆಂಡೂಲ್ಕರ್, ಸುಧಾಮೂರ್ತಿ ಅಮ್ಮ, ರಮೇಶ್ ಅರವಿಂದ್, ಗುರುರಾಜ್ ಕರ್ಜಗಿ, ಬಾಬಾ ರಾಮದೇವ್, ವಿಜಯ ಸಂಕೇಶ್ವರ್, ಜೋಗುತಿ ಮಂಜಮ್ಮ, ಕವಿತಾ ಮಿಶ್ರಾ, ಚಕ್ರವರ್ತಿ ಸುಲಿಬೆಲೆ, ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು, ಪೋಪಟ್ರಾವ್ ಪವರ್, ಇದೇ ತರ ಭಾರತದ ಹೆಚ್ಚಿನ ಗಣ್ಯಾತಿ ಗಣ್ಯರು, ರಾಜಕೀಯ ವ್ಯಕ್ತಿಗಳು ಮತ್ತು ಸ್ವಾಮೀಜಿಯವರು ಎಲ್ಲರೂ ಬರಲಿದ್ದಾರೆ. 2010ರಲ್ಲಿ ಕಲಬುರಗಿ ಕಂಪು ಅಂತ ಒಂದು ಕಾರ್ಯಕ್ರಮ ನಡೆಯಿತು. ಅದಕ್ಕಿಂತ 5 ಪಟ್ಟು ದೊಡ್ಡದಾದ ಕಾರ್ಯಕ್ರಮ ನಡೆಯಲಿದೆ. ಎಲ್ಲಿ ಮತ್ತು ಯಾವಾಗ ಅಂತ ಹೇಳ್ತೀನಿ. ಈ ವಿಡಿಯೋನ ನಮಸ್ಕಾರ. ಕಲಬುರಗಿ ಮಂದಿ ಶ್ರೀ ಪತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ, ಶ್ರೀ ಬಸವರಾಜ್ ಪಾಟೀಲ್ ಜಿ ಸೇಡಂ ಅವರ ನೇತೃತ್ವದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ 7 ಹಾಗೂ ಪತ್ತಲ ಸ್ವರ್ಣ ಅನ್ನೋ ಕಾರ್ಯಕ್ರಮ 9 ದಿನ 9 ವಿಷಯ 90 ಪ್ರಜ್ಞಾಯಕರೊಂದಿಗೆ 900 ಸ್ಟಾರ್ಸ್ 90,000 ಸ್ವಯಂ ಸೇವಕರೊಂದಿಗೆ 240 ಎಕರೆಯಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಪ್ರಕೃತಿ ನಗರ ಬೀರ್ನಳ್ಳಿ ರಸ್ತೆಯಲ್ಲಿ 9 ಲೋಕಗಳೊಂದಿಗೆ ಪ್ರದರ್ಶನಗೊಳ್ಳಲಿದೆ. ಈ ಕಲ್ಲು ಮಾತೃ ಸಮಾವೇಶ, ಶೈಕ್ಷಣಿಕ ಸಮಾವೇಶ, ಯುವ ಸಮಾವೇಶ, ಗ್ರಾಮ ಕೃಷಿ ಸಮಾವೇಶ, ಆಹಾರ ಮತ್ತು ಆರೋಗ್ಯ ಸಮಾವೇಶ, ಸ್ವಯಂ ಉದ್ಯೋಗ ಸಮಾವೇಶ, ನಾವು ಮತ್ತು ನಮ್ಮ ಪರಿಸರ ಸಮಾವೇಶ, ಸೇವಾ ಶಕ್ತಿ ಸಮಾವೇಶ, ದೇಶ ಧರ್ಮ ಸಂಸ್ಕೃತಿ ಸಮಾವೇಶ, ಈ ರೀತಿ 9 ದಿನಗಳು. ಹಾಯ್ ನಮಸ್ತೆ ಎಲ್ಲರಿಗೂ, ನಿಮ್ಮ ಪ್ರೀತಿ ಯಮರಾಜ್ ಮಾತಾಡ್ತಿರೋದು. ಇವತ್ತು ನೀವು ನೋಡ್ತಿದ್ರೆ ನಾನು ಬಂದಿದ್ದೆ ಭಾರತ ಸಂಸ್ಕೃತಿ ಉತ್ಸವ. ಇದು ಎಲ್ಲಿ ನಡೀತಿದೆ, ಯಾಕೆ ನಡೀತಿದೆ ಎಲ್ಲಾನು ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ. ಇದು ನಡೀತಿರೋದೊಂದು ಮೆಲಿಕೇಡಿಂದ ಮತ್ತು ಸೇಡಂನಿಂದ ಮೇನ್ ಸೆಂಟರ್ ಪಾಯಿಂಟ್ ಅಲ್ಲಿ ನಿಮಗೆ ಬೀರ್ನಳ್ಳಿ ಅಂತ ಬರುತ್ತೆ. ಅಲ್ಲಿ ಇದು ಪ್ರೋಗ್ರಾಮ್ ನಡೀತಿದೆ. ಬನ್ನಿ ತೋರಿಸ್ತೀನಿ ಈ ಪ್ರೋಗ್ರಾಮ್ ಯಾವ ಥರ ನಡೀತಿದೆ ಅಂತ. ಇದು ಪ್ರೋಗ್ರಾಮ್ ಎದು ಸಲಕ್ಕೆ ನಿಮಗೆ ಈ ಪ್ರೋಗ್ರಾಮ್ ಅನ್ನು ಅವ್ರು ಕಂಡಕ್ಟ್ ಮಾಡಿದ್ದಾರೆ ಅಂತ. ಓಕೆ, ಇದು ಕಾರ್ಯಕ್ರಮ ಎದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ DR ಬಸವರಾಜ್ ಪಾಟೀಲ್ ಸರ್ ಅವರು ಮಾತಾಡ್ತಾರೆ, ಕೇಳಿ. ಪ್ರಕೃತಿ ಕೇಂದ್ರಿತ ವಿಕಾಸ. ಮಾನವ ಪ್ರಕೃತಿಯ ಒಂದು ಅಂಗ. ಇಲ್ಲಿಯ ವಾತಾವರಣ, ನೆಲ, ಜಲ, ಪಶು, ಪಕ್ಷಿ, ಗಿಡ, ಗಂಟೆ ಇವುಗಳ ಪವಿತ್ರತೆಯನ್ನು ಕಾಯ್ದುಕೊಂಡು ನನ್ನ ಹಳ್ಳಿ, ನನ್ನ ದೇಶ, ನನ್ನ ಜಿಲ್ಲೆ, ನನ್ನ ಜಗತ್ತು ಅನ್ನುವ ಕನಸನ್ನು ಸಾಕಾರ ಮಾಡಲಿಕ್ಕೆ ಹಳ್ಳಿಯಿಂದ ಜಿಲ್ಲೆಯವರೆಗೆ ಸ್ವಾವಲಂಬಿ ಬದುಕಿನೊಂದಿಗೆ ಮಾನವನ ವಿಕಾಸದ ಒಂದು ಸುಂದರವಾದಂಥ ಕಲ್ಪನೆ. ಆ ಕಲ್ಪನೆ ಸಾಕಾರವಾಗಬೇಕಾದರೆ ಸತ್ಕಾರ್ಯ ಮಾಡುವ, ಈ ರೀತಿಯ ಸತ್ಕಾರ್ಯದಲ್ಲಿ ತೊಡಗಿರುವ ವ್ಯಕ್ತಿಗಳನ್ನು ಒಂದು ಕಡೆ ಸೇರಿಸುವುದು ಅತ್ಯಂತ ಅವಶ್ಯಕ. ಹೋಗೋಣ. ಈ ಕಡೆ ಭೀ ಪ್ರೋಗ್ರಾಮ್ ಇದೆ, ಈ ಕಡೆ ಭೀ ಇದೆ. ಬನ್ನಿ ಈಗ ಈ ಕಡೆ ಹೋಗೋಣ. ಬನ್ನಿ ಇಲ್ಲೇನಿದೆ ಎಲ್ಲ ತೋರಿಸ್ತೀನಿ. ಓಕೆ, ಇಲ್ಲಿ ಹಿಂದೆ ನೋಡ್ತಿದ್ದಾರೆ, ಇಲ್ಲೆಲ್ಲ ಮಕ್ಕಳ ಆಟ ಆಡೋ ಸಾಮಾನು ಎಲ್ಲ ಇದೆ ಅಂತ. ಬನ್ನಿ ಎಲ್ಲ ಗೇಮ್ಸ್ ಇದೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ. ಓಕೆ, ಈಗ ನೀವು ನೋಡ್ತಿದ್ದೀರಾ, ಈಗ ನಾವು ಮಕ್ಕಳ ಲೋಕ ಒಳಗಡೆ ಹೋಗ್ತಿದ್ದೀವಿ. ಬನ್ನಿ ಇಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ಓಕೆ, ನೀವು ಒಳಗಡೆ ಎಂಟರ್ ಆಗಿ ನೋಡ್ತೀರಾ, ನೀವು ಇಲ್ಲಿ ಒಂದು ಗುಡಿಸಿ ಮತ್ತು ಒಂದು ಬಾವಿ ಮಾಡಿದ್ದಾರೆ. ಇಲ್ಲಿ ನೋಡ್ತಿದ್ದಾರೆ ನೀವು ಮಕ್ಕಳಿಗೂ ಆಟ ಆಡ್ತಿದ್ದಾರೆ. ಮಕ್ಕಳ ಕೋಟೆ ಅಂದರೆ ಏನಪ್ಪ ಅಂದರೆ, ಮಕ್ಕಳ ಕೋಟೆ ಅಂದರೆ ಮಕ್ಕಳ ಏನು ಇಷ್ಟಪಡ್ತಾರಪ್ಪ ಅದೆಲ್ಲ ಗೇಮ್ಸ್ ಇಲ್ಲಿದೆ. ಇಲ್ಲಿ ನೋಡ್ಬೋದು, ಇವೆಲ್ಲ ಗೇಮ್ಸ್ ಎಲ್ಲ ಫ್ರೀ ಆಗಿದೆ ಮಕ್ಕಳಿಗೋಸ್ಕರ. ಬನ್ನಿ ನೋಡಿ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಓಕೆ, ನೀವು ನೋಡಿದ್ದೀರಾ ಒಳಗಡೆ ಆ ಥರ ಗೇಮ್ಸ್ ಇದ್ದವು ಅಂತ. ಟ್ರೈ ಮಾಡ್ತೀನಿ ಇಲ್ಲಿ ಆದಷ್ಟು ತೋರಿಸ್ಲಿಕ್ಕೆ ನಿಮಗೆ. ಬನ್ನಿ ಲೆಟ್ಸ್ ಗೋ. ಓಕೆ, ಈಗ ಜಸ್ಟ್ ನಾವು ಮಕ್ಕಳ ಲೋಕ ನೋಡ್ಕೊಂಡು ಬಂದಿದ್ದೀವಿ. ಬನ್ನಿ ಈಗ ಇಲ್ಲಿ ಸ್ಟಾಲ್ಸ್ ಅವು ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಟೋಟಲ್ ಸ್ಟಾಲ್ ಇರೋದು 900+ ಸ್ಟಾಲ್ಸ್ ಇದೆ. ಬನ್ನಿ, ನಿಮ್ಗೆ ನಂಬಲಕ್ಕಾಗಲ್ಲ, ಓಷ್ಣ ಸ್ಟಾಲ್ಸ್ ಇದೆ. ಬನ್ನಿ ತೋರಿಸ್ತೇನೆ. ಓಕೆ, ಈಗ ನೀವು ನೋಡ್ತಿದ್ದೀರಾ ಕೃಷಿ ಲೋಕ. ಕೃಷಿ ಲೋಕ ಅಂದರೆ ಏನಪ್ಪ ಅಂದರೆ, ಕೃಷಿ ಲೋಕ ಅಂದರೆ ರೈತರು ಯಾವ ಥರ ಅವರು ಒಂದು ಕ್ರಾಪ್ಸ್ ಯಾವ ಥರ ಗ್ರೋ ಮಾಡ್ತಾರೆ ಮತ್ತು ಅವರು ಯಾವುದೋ ಪ್ಲ್ಯಾಂಟ್ಸನ್ನು ಯೂಸ್ ಮಾಡ್ತಾರೆ, ಯಾವುದಾದ್ರು ಕ್ರಾಪ್ಸ್ ಯೂಸ್ ಮಾಡಿ ಅದಕ್ಕೆ ಎಷ್ಟು ಟೈಮ್ ಆಗ್ತೈತೆ ಅದು ಗ್ರೋತ್ ಆಗಲಿಕ್ಕೆ, ಮತ್ತು ನಾವು ಎಣ್ಣೆ
ಒಲಕ್ಕೆ ಎಣ್ಣೆ ಯಾವ ಥರ ಹೊಡಿತಾರಲ್ಲ ಅದು ಒಂದು ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದಾರೆ ಇಲ್ಲಿ ಎಲ್ಲ. ಬನ್ನಿ ತೋರಿಸ್ತೀನಿ. ಆದರೆ ಇಲ್ಲಿ ನಾನು ಪ್ರತಿಯೊಂದು ವಿಡಿಯೋ ತೋರಿಸ್ಲಿಕ್ಕಾಗಲಿಲ್ಲ, ಯಾಕಂದರೆ ಈಗ ನಾನು ಬಂದಿದ್ದು ನೈಟ್ ಬಂದಿದ್ದೀನಿ, ಇಲ್ಲಿ ಲಾಸ್ಟ್ ಡೇ ಇವತ್ತು. ಅದಕ್ಕೋಸ್ಕರ ಎಲ್ಲ ಆಲ್ರೆಡಿ ಅದು ಕ್ಲೋಸ್ ಆಗಿದ್ದೆವು. ಅದಕ್ಕೋಸ್ಕರ ನಿಮಗೆ ನನಗೆ ಎಷ್ಟು ಆಗುತ್ತೆ ಅಷ್ಟು ತೋರಿಸಿದ್ದೀನಿ ನಿಮಗೆ. ಇದೆಲ್ಲ ನೋಡ್ಬೋದು ನೀವು. ಟೋಟಲ್ 16 ಎಕರೆದಲ್ಲಿ ಎಲ್ಲವನ್ನು ಪ್ಲ್ಯಾಂಟ್ಸು, ಫ್ಲವರ್ಸು ಮತ್ತು ಫ್ರೂಟ್ಸು ಎಲ್ಲವನ್ನು ಅವರು ಒಂದು 16 ಎಕರೆದಲ್ಲಿ ಮಾಡಿದ್ದಾರೆ. ಓಕೆ, ನೋಡ್ಬೋದು ನೀವು ಇದೆಲ್ಲ. ಓಕೆ, ಈಗ ನೀವು ನೋಡ್ಬೋದು ಇಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಲೈಫ್ ಸ್ಟೈಲ್ ಯಾವ ಥರ ಇತ್ತು ಅಂತ ಇಲ್ಲಿ ಎಲ್ಲ ಒಂದು ಎಕ್ಸಿಬಿಷನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬನ್ನಿ ನಿಮಗೆಲ್ಲರಿಗೆ ತೋರಿಸ್ತೀನಿ. ಓಕೆ, ಈಗ ನೋಡ್ಬೋದು ನಾವು ಒಳಗಡೆ ಹೋಗ್ತಿದ್ವಿ. ಬನ್ನಿ, ನಾನು ಮಸ್ತ್ ಒಂದು ಬ್ಯೂಟಿಫುಲ್ ರಂಗೋಲಿ ತೋರಿಸ್ತಿದ್ದೀನಿ ನಿಮ್ಮೆಲ್ಲರಿಗೂ. ಬನ್ನಿ ನೋಡ್ಬೋದು ರಂಗೋಲಿ ಯಾವ ಥರ ಬಿಡಿಸಿದ್ದಾರೆ. ಫುಲ್ ದೊಡ್ಡ ಪೂರ ರಂಗೋಲಿನೇ ಬಿಡಿಸಿದ್ದಾರೆ, ಅದು ನೋಡ್ಬೋದು. ಹಾಗೆ ನಿಮಗೆ ಇನ್ನೊಂದು ತೋರಿಸ್ತೀನಿ. ಬನ್ನಿ, ಪೋರ್ಟ್ರೇಟ್ ಡ್ರಾಯಿಂಗ್ ಕೂಡ ಮಾಡಿದ್ದಾರೆ ರಂಗೋಲಿ ಲಾಸಿಂದು ಸ್ವಾಮೀಜಿ ಅವರದು. ಬನ್ನಿ ತೋರಿಸ್ತೀನಿ. ಈಗ ನಾನು ನಿಮ್ಗೆ ಹೇಳಿದೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ರಂಗೋಲಿ ಡ್ರಾಯಿಂಗ್ ಮಾಡಿದ್ದಾರೆ ಬ್ಯೂಟಿಫುಲ್ ಅಂತ. ಆದರೆ ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ರಂಗೋಲಿ. ನಾವೊಬ್ಬ ಆರ್ಟಿಸ್ಟಾಗಿ ನನಗೆ ಕೂಡ ಭಾಳ ಇಷ್ಟ, ಭಾಳ ಕ್ಯೂರಿಯಾಸಿಟಿ ಇತ್ತು ನನಗೆ ರಂಗೋಲಿ ಡ್ರಾಯಿಂಗ್ ನೋಡಬೇಕಂತ. ಇದೇ ಫಸ್ಟ್ ಟೈಮ್ ನಾನು ರಂಗೋಲಿ ಡ್ರಾಯಿಂಗ್ ನೋಡಿದ್ದು. ಇದು ಒಂದು ಬ್ಯೂಟಿಫುಲ್ ಡ್ರಾಯಿಂಗನ್ನು ಮಾಡಿದ್ದಾರೆ. ಹಾಗೆ ಡೀಟೇಲ್ಸ್ ಕೂಡ ಭಾಳ ನೀಟಾಗಿ ಕೊಟ್ಟಿದ್ದಾರೆ. ಬನ್ನಿ ಮತ್ತು ಮುಂದೆ ಏನಿದೆ ಎಲ್ಲ ತೋರಿಸ್ತೀನಿ. ಇಲ್ಲೇನು ನೋಡ್ತಿದ್ದೀರಲ್ಲ ನೀವು, ಇಲ್ಲಿ ಸುತ್ತಮುತ್ತ ಪೂರ ಕವನ ಮತ್ತು ಫೋಟೋಸ್ ಕೂಡ ಇದೆ. ಇಲ್ಲಿ ಒಂದೊಂದು ಕವನ ಕೂಡ ಮೈ ಒಂದು ರೋಮಾಂಚಕ ಆಗುತ್ತೆ. ಒಂದೊಂದು ಕವನ ಓದಿದ್ರೆ ಆ ಥರ ಒಂದು ಕವನಗಳು ಬರೆದಾಕಿದ್ದಾರೆ. ಬನ್ನಿ, ಮತ್ತೆ ಯಾಕೆ ಭಾಳಷ್ಟು ವಿಡಿಯೋದ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಯಾರು ಬಂದಿದ್ದಾರೆ ಅವರಿಗೆಲ್ಲವೂ ಕೂಡ ಗೊತ್ತಿರುತ್ತೆ. ಇಲ್ಲೇನು ನೋಡ್ತಿದ್ದೀರ ನೀವು, ಇಲ್ಲಿ ಒಂದು ಬುಕ್ಸ್ ಎಕ್ಸಿಬಿಷನ್ ಸೆಂಟರ್ ಇತ್ತು. ಇಲ್ಲಿ ಪೈಲೆ ಸೈನ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಬಗ್ಗೆದಾಗ ಇಲ್ಲಿ ಬುಕ್ಸ್ ಎಲ್ಲ ಸಿಗ್ತಿತ್ತು. ಪ್ರತಿಯೊಂದು ಟೈಪ್ಸ್ ಆಫ್ ಬುಕ್ ಇಲ್ಲಿ ಸಿಗ್ತಿತ್ತು. ಓಕೆ, ಈಗ ನೀವು ಒಳಗಡೆ ನೋಡ್ಬೋದು ಯಾವ ಥರ ನಮ್ಮ ಇದು ಸಂಸ್ಕೃತಿಯನ್ನು ಯಾವ ಥರ ಒಂದು ಬೆಳೆದು ಬಂದಿದೆ. ಇಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಯಾವ ಥರ ಬೆಳೆದು ಬಂದಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಯಾವ ಥರ ಇದು ಒಂದು ಸಂಸ್ಕೃತಿ ಬೆಳೆದಿದೆ ಅಂತ. ಇಲ್ಲೇನು ಪೇಂಟಿಂಗ್ ನೋಡ್ತಿದ್ದಾರೆ ನೀವು, ಎಲ್ಲ ಪೇಂಟಿಂಗ್ ಬಂದು ಅಕ್ರಿಲಿಕ್ ಪೇಂಟಿಂಗ್, ಆಯಿಲ್ ಪೇಂಟಿಂಗ್, ಕಲರ್ ಪೇಂಟಿಂಗ್ ಎಲ್ಲ ಕೂಡ ಇಲ್ಲಿ ಪೇಂಟಿಂಗ್ಸ್ ಅದು ಅವೈಲೇಬಲ್ ಇದೆ. ಇಲ್ಲಿ ಪೇಂಟಿಂಗ್ ಬಂದು ಒಂದೊಂದು ಪೇಂಟಿಂಗ್ 1 ಲಕ್ಷ ತನಕ ಕೂಡ ಇದೆ ಇಲ್ಲಿ ಪೇಂಟಿಂಗ್. ಇಲ್ಲೇನು ನೋಡ್ತಿದ್ದಾರೆ ಮೂರ್ತಿಗಳು, ಇವೆಲ್ಲ ಮೂರ್ತಿ ಬಂದುಗಳು ಕಲ್ಲಿನ ಮೂರ್ತಿಗಳಿದೆ. ಮತ್ತು ಹಾಗೆ ನಿಮಗೆ ವುಡ್ ಮೂರ್ತಿ ಕೂಡ ಸಿಗ್ಬೋದು, ಕಟ್ಟಿಗೆ ಮೂರ್ತಿ ಕೂಡ ಇದೆ. ನಿಮ್ಗೆ ಹಾಗೆ ಮಣ್ಣಿನ ಮೂರ್ತಿ ಕೂಡ ಇಲ್ಲಿ ಪ್ರತಿಯೊಂದು ಸಿಗುತ್ತೆ. ಇದು ಒಂದು ವಿಡಿಯೋದಲ್ಲಿ ಎಲ್ಲನೂ ತೋರಿಸೋಕ್ಕಾಗಲ್ಲ. ನೀವು ಯಾರೇ ಬಂದಿದ್ದಾರೆ ಅವ್ರಿಗೆ ಕೂಡ ಗೊತ್ತಿರುತ್ತೆ ಆ ಥರ ಇಲ್ಲಿ ಒಂದು ಮೂರ್ತಿಗಳು ಇದೆ ಅಂತ. ಓಕೆ, ಯಾಕಪ್ಪ ಅಂದರೆ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆಯಲ್ಲ, ಇದು ಕಾರ್ಯಕ್ರಮ ಒಂದು 240 ಎಕರೆದಲ್ಲಿ ಇದು ಕಾರ್ಯಕ್ರಮ ಒಂದು ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ತಿರುಗಾಡಿ ಎಲ್ಲವನ್ನು ನಿಮಗೆ ತೋರಿಸ್ಬೇಕಂದ್ರೆ ಆಗಲ್ಲ, ಯಾಕಂದರೆ ಇದು ಕಾರ್ಯಕ್ರಮದಲ್ಲಿ ತಿರುಗಾಡಬೇಕಂದ್ರೆ ಮಿನಿಮಮ್ ಟೂಲ್ಸ್ ಬೇಕು. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಪ್ರತಿಯೊಂದು ವಿಡಿಯೋ ತೋರಿಸೋಕ್ಕಾಗಲ್ಲ. ಅದಕ್ಕಾಗಿ ಸ್ವಲ್ಪ ಒಂದು ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ. ನೋಡಿ ಯಾವ ಥರ ಇದೆ. ಓಕೆ, ಇಲ್ಲೇನು ನೋಡ್ತಿದ್ದಾರೆ ಇದು ಎಲ್ಲ ಒಂದು ಸೈನ್ಸ್ ಎಕ್ಸಿಬಿಷನ್ ಸೆಂಟರ್ ಇದು. ಇಲ್ಲಿ ಒಂದು ಎಲ್ಲರೂ ಸ್ಟೂಡೆಂಟ್ ಕಲಿತು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದಾರೆ. ಬನ್ನಿ ನಿಮಗೆಲ್ಲರಿಗೂ ತೋರಿಸ್ತೀನಿ. Few moments later. ಓಕೆ, ನಿಮ್ಮೆಲ್ಲರಿಗೂ ಈಗ ನಾನು ತೋರಿಸ್ತಿದ್ದೀನಿ ನಮ್ಮ ಭಾರತದ ಫ್ರೀಡಮ್ ಫೈಟರ್ಸ್ ಇವರೆಲ್ಲ. ಬನ್ನಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಓಕೆ, ನಿಮಗೆಲ್ಲ ಈಗ ನಾನು ತೋರಿಸ್ತೀನಿ ಕ್ಲಾಸಿಕಲ್ ಮ್ಯೂಸಿಕ್. ಓಕೆ, ಈಗ ನಾವು ಬಂದಿದ್ದೀವಿ ಮೇನ್ ಸ್ಟೇಜ್ ಹತ್ರ ಹೋಗ್ತಿದ್ವಿ. ಬನ್ನಿ ಇವತ್ತು ಯಾರು ಬಂದ್ರಪ್ಪ ಪ್ರೋಗ್ರಾಮಿಗೆ ಅಂತ ಹೇಳ್ತೇನೆ. ಅದಕ್ಕಿಂತ ಪಹಲೆ ಇದು ಪ್ರೋಗ್ರಾಮ್ ಚಾಲೂ ಆಗಿ ಇವತ್ತಿಗೆ 9 ದಿನ ಆಯಿತು. ಇವತ್ತು ಲಾಸ್ಟ್ ಡೇ ಇದೆ. ಬನ್ನಿ ಇವತ್ತು ಯಾರು ಬಂದಾರಪ್ಪ ಅಂದರೆ ಇವತ್ತು ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಬಂದಿದ್ದಾರೆ. ಅವ್ರದ್ದೊಂದು ಸ್ಪೀಚ್ ಕೇಳೋಕ್ಕೆ ನಾವು ಒಂದು ಪುಣ್ಯ ಮಾಡಿರ್ಬೇಕಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಅವ್ರ ಸ್ಪೀಚ್ ಏನೇನು ಕೇಳ್ತೇವೆ ಅಂತ. ಮಾತೃಶಕ್ತಿ ಸಂಗಮದಿಂದ ಹಿಡಿದು ಇಲ್ಲಿಯವರೆಗೂ ಒಂದು ಭಾರತೀಯ ಸಾಂಸ್ಕೃತಿಕ ಉತ್ಸವ ಇಲ್ಲಿ ನಡೆದಿದೆ. ಮೊದಲನೇ ದಿವಸ
ತಾಯಿ ಕೈಯನ್ನು ತುತ್ತು ಉಣ್ಣುವ ಕಾರ್ಯಕ್ರಮ ಅಂದಿನಿಂದ ಹಿಡಿದು ಇಲ್ಲಿಯವರೆಗೆ ಕಾರ್ಯಕ್ರಮಗಳು ನಡೆದಾವೆ. ಮೊದಲನೇ ಕಾರ್ಯಕ್ರಮ ಏನು? ತಾಯಿ ಕೈಯನ್ನು ತುತ್ತು ಉಣ್ಣಬೇಕು. ಎಷ್ಟು ಮಂದಿಗೆ ಸಿಗ್ತದೆ ಹೇಳ್ರಿ? ಹಣ ಇದ್ದವನಿಗೆ ಹೋಟೆಲ್ನಾಗ ನೀವು ಉಣಬೇಕಾದ್ರೆ ಹಣ ಬೇಕು, ತಾಯಿ ಕೈಯನ್ನು ತುತ್ತು ತಿನ್ನಬೇಕಾದ್ರೆ ಋಣ ಬೇಕಾಗ್ತದಷ್ಟೇ. ಋಣ ಇದ್ದವನಿಗೆ ಮಾತ್ರ. ಈಗ ನಾನು ಸ್ವಾಮೀಜಿ ಅವ್ರದ ಒಂದು ಭಾಷಣ ಕೇಳಿ ಈಗ ಹೊಂಟಿದ್ದೀವಿ, ಎಲ್ಲರೂ ಕಲಿತು ಊಟ ಮಾಡೋಕೆ ಹೋಗ್ತಿದ್ದೀವಿ. ಅಲ್ಲಿ ನೀವೇನು ಎದುರುಗಡೆ ನೋಡ್ತಿದ್ದೀರಲ್ಲ, ಅಲ್ಲಿ ಎಲ್ಲರಿಗೋಸ್ಕರ ಊಟದ ಇಂಚಿದ ಮಾಡಿದ್ದಾರೆ ಅಂತ. ಬನ್ನಿ ಹೋಗೋಣ, ಯಾವ ಥರ ಇಂಚಿದ ಮಾಡಿದ್ದಾರೆ ಅಂತ ನಾನು ನಿಮಗೆ ಎಲ್ಲರಿಗೂ ತೋರಿಸ್ತೇನೆ. ಓಕೆ, ಇಲ್ಲೆಲ್ಲ ಊಟ ಸಿಸ್ಟಮ್ ಮಾಡಿಟ್ಟಿದ್ದೆ ನೋಡ್ಬೋದು. ಎಲ್ಲ ಪ್ಲೇಟ್ಸಲ್ಲಿ ಇಲ್ಲಿದೆ, ಯಾವುದೋ ಒಂದು ಪ್ಲೇಟ್ ತೊಗೊಂಡು ಹೋಗ್ಬೋದು. ಪ್ಲೇಟ್ ತೊಗೊಂಡು ಇಲ್ಲೆಲ್ಲ ಪ್ಲೇಟ್ ಒಳಗೋಸ್ಕರ ನಾಳೆ ಹಾಕಿದ್ದಾರೆ. ಓಕೆ, ನೋಡಿದರೆ ಅಲ್ಲಿ ಯಾವ ಥರ ಇತ್ತು ಅಂತ ಆದಷ್ಟು ತೋರಿಸಿದೆ ನಿಮಗೆ. ಅರ್ಧಕ್ಕರ್ಧ ಇಲ್ಲಿ ಕ್ಲೋಸ್ ಆಗಿದೆ, ಏನು ಮಾಡೋಕ್ಕೆ ಬರಲ್ಲ. ಬನ್ನಿ, ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಬೇಕಾಗಿತ್ತು ಅಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡು ನಾಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಟಾಟಾ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.